ಆ ಕಾಲೇಜಿನ ಕ್ಯಾಂಪಸ್ ಇಂದು ಕಲರ್ಫುಲ್ ಆಗಿತ್ತು. ಬಣ್ಣ ಬಣ್ಣದ ಸೀರೆಯುಟ್ಟು ಕಾಲೇಜಿಗೆ ಆಗಮಿಸಿದ್ದ ವಿದ್ಯಾರ್ಥಿನಿಯರು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ತಾವೇನು ಕಡಿಮೆ ಇಲ್ಲ ಎಂದು ಟ್ರೆಡಿಷನಲ್ ಡ್ರೆಸ್ನಲ್ಲಿ ಮಿಂಚಿದ ಶಿಕ್ಷಕರು ಕೂಡ ವಿದ್ಯಾರ್ಥಿನಿಯರೊಂದಿಗೆ ರ್ಯಾಂಪ್ ವಾಕ್ ಮಾಡಿದರು. ಹಾಗಿದ್ರೆ ಯಾವುದು ಆ ಕಾರ್ಯಕ್ರಮ? ಅದು ನಡೆದದ್ದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಸೀರೆ ತೊಟ್ಟು ರ್ಯಾಂಪ್ ವಾಕ್ ಮಾಡಿದ ವಿದ್ಯಾರ್ಥಿನಿಯರು. ವಿವಿಧ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ ವಿದ್ಯಾರ್ಥಿನಿಯರು. ವಿದ್ಯಾರ್ಥಿನಿಯರೊಂದಿಗೆ ಸ್ಟೆಪ್ ಹಾಕಿದ ಶಿಕ್ಷಕರು. ಹೀಗೆ ಬಣ್ಣ ಬಣ್ಣದ ಸೀರೆಯಲ್ಲಿ ಕಂಗೊಳಿಸುತ್ತಿರುವ ವಿದ್ಯಾರ್ಥಿನಿಯರು, ಸೀರೆ ತೊಟ್ಟು ಶಿಕ್ಷಕರೊಂದಿಗೆ ರ್ಯಾಂಪ್ ವಾಕ್ ಮಾಡುತ್ತಿರುವ ವಿದ್ಯಾರ್ಥಿನಿಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ. ಹೌದು, ಸದಾ ಓದು ಕ್ಲಾಸ್ ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿನಿಯರಿಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದು ಕುಣಿದು ಕೊಪ್ಪಳಿಸಿದರು. ಪ್ರತಿನಿತ್ಯ ಸಮವಸ್ತ್ರದಲ್ಲಿ ಕಾಲೇಜಿಗೆ ಆಗಮಿಸುತ್ತಿದ್ದ ವಿದ್ಯಾರ್ಥಿನಿಯರು ಸೀರೆ ತೊಟ್ಟು ಕಂಗೊಳಿಸಿದರಲ್ಲದೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಸರ್ಕಾರಿ ಕಾಲೇಜಿನಲ್ಲಿ ಇದೇ ಪ್ರಥಮ ಬಾರಿಗೆ ಎಥ್ನಿಕ್ ಡೇ ಆಯೋಜನೆ ಮಾಡಿದ್ದು, ಇದರಿಂದ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಅನಾವರಣಕ್ಕೆ ಅನುಕೂಲವಾಗಲಿದೆ ಎನ್ನುತ್ತಾರೆ ಪ್ರಾಂಶುಪಾಲರು. ಇವತ್ತು ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ಅಂತ ಹಮ್ಮಿಕೊಂಡಿದ್ವಿ. ಮಕ್ಕಳು ತುಂಬ ಖುಷಿಯಲ್ಲಿ ಇರಬೇಕು ಅನ್ನೋದು ಒಂದು. ಯಾಕೆಂದರೆ ವರ್ಷದ ಪೂರ್ತಿ ಅವರು ಬೇರೆ ಬೇರೆ ಪರೀಕ್ಷೆಗಳು, ಅಸೈನ್ಮೆಂಟ್ಗಳು, ಓದೋದ್ರ ಕಡೆಗೆ ಹೆಚ್ಚು ಆಸಕ್ತಿಗಳಿರ್ತವೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದೇ. ಇಂಥದ್ದೊಂದು ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಓದಿ ಬೇಸರ ಆದಾಗ ಒಂಚೂರು ವಿಶ್ರಾಂತಿ ಆಗಬೇಕು ಅನ್ನೋ ಜೊತೆಗೆ ಮತ್ತು ಬೇರೆ ರಿಲ್ಯಾಕ್ಸ್ ಆಗಲಿ ಅನ್ನುವಂಥ ಕಾರಣದಿಂದ ನಾವಿವತ್ತು ಎಥ್ನಿಕ್ ಡೇ ಅನ್ನುವಂಥದ್ದನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಮಕ್ಕಳು ಇದ್ರ ಜೊತೆಗೆ ಏನಾಗ್ತಿದೆ ಅಂದರೆ, ಒಂದು ಅವರ ಪ್ರತಿಭೆಗಳು ಹೊರಬರ್ತದೆ, ಮತ್ತು ನಾಳೆ ಎಕ್ಸಾಮ್ ಬರ್ತಾಯಿದೆ ಮುಂದಿನ ದಿನಗಳು. ನಾಳೆಯಿಂದ ಪ್ರಾಕ್ಟಿಕಲ್ಲು ಶುರುವಾಗ್ತಾಯಿದೆ 10ನೇ ತಾರೀಕಿಂದ. ಅದರೊಳಗೆ ಇವೆಲ್ಲ ಮಾಡ್ಕೊಂಡ ಸಂದರ್ಭದಲ್ಲಿ ಮನಸ್ಸೊಂದು ಸ್ವಲ್ಪ ಉಲ್ಲಾಸವಾಗಿ ಲವಲವಿಕೆಯಿಂದ ಪರೀಕ್ಷೆಗಳಿಗೆ ಅವರು ಎಂಟ್ರಿ ಆಗಲಿ ಅನ್ನುವಂಥದ್ದು ತುಂಬ ಮೂಲಭೂತವಾದ ಉದ್ದೇಶ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಆಸಕ್ತಿಗಳನ್ನು ನೋಡುವಂಥದ್ದು ಮತ್ತು ಅವರ ಇತರೆ ಚಟುವಟಿಕೆಗಳನ್ನು ಗಮನಿಸುವಂಥದ್ದು ಕೂಡ ಇದು ಎಥ್ನಿಕ್ ಡೇ ಉದ್ದೇಶವಾಗುತ್ತೆ ಅನ್ನುವಂಥದ್ದು. ವಿದ್ಯಾರ್ಥಿನಿಯರೊಂದಿಗೆ ಶಿಕ್ಷಕರು ಕೂಡ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಇದೇ ಮೊದಲ ಬಾರಿಗೆ ಸರ್ಕಾರಿ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಆಯೋಜನೆ ಮಾಡಿದ್ದು, ವಿದ್ಯಾರ್ಥಿನಿಯರು ಸಖತ್ ಎಂಜಾಯ್ ಮಾಡಿದರು. ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ. ಅಲ್ಲದೆ ನಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಹಾಗೂ ಅದರ ಮಹತ್ವ ಸಾರುವ ನಿಟ್ಟಿನಲ್ಲಿ ಅನುಕೂಲವಾಗಿದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು. ಇವತ್ತು ಎಲ್ಲರೂ ತುಂಬ ಖುಷಿಯಿಂದ ಎಲ್ಲ ಡ್ರೆಸ್ ಡೈಲಿ ಕಾಲೇಜ್ ಡ್ರೆಸ್ ಹಾಕೊಂಬರ್ತಿದ್ರು. ಇವತ್ತೆಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡು ಸೀರೆ ಉಟ್ಕೊಂಡು ತುಂಬ ಖುಷಿಯಿಂದ ರೆಡಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿ ನಮಗೆಲ್ಲ ಭಾಳ ಖುಷಿ ಆಯಿತು. ಆಮೇಲೆ ಈ ಥರ ಯಾವ ಕಾಲೇಜಾಗೂ ಮಾಡಲ್ಲ, ಗೌರ್ಮೆಂಟ್ ಕಾಲೇಜಲ್ಲಿ ನಮ್ಮ ಕಾಲೇಜೇ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನಮಗೆ. ಎಥ್ನಿಕ್ ಡೇ ಅನ್ನೋದು ಎಲ್ಲ ಕಾಲೇಜಲ್ಲೂ, ಪ್ರೈವೇಟ್ ಕಾಲೇಜಲ್ಲೂ ನಡೆಯುತ್ತೆ, ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ನಡೀತಿರೋದು ಇದು ಫಸ್ಟ್ ಟೈಮು. ನಮ್ಮ ಕಡೆಯಿಂದ ಆಗ್ತಿರೋದು ಇದು ನಮಗೆ ಇನ್ನೂ ಖುಷಿ ಪಟ್ಟಿದೆ. ನಮ್ಮ ಬ್ಯಾಚಿಂದ ಶುರುವಾಗಿದೆ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಇಲ್ಲಿ ಎಲ್ಲಾದರೂ ವಿಧವಾದ ಸ್ಯಾರಿ ಸ್ಟೈಲ್ಗಳನ್ನ ಹುಟ್ಟಿದ್ದೀವಿ. ಮರಾಠೀಸ್, ಮಾರ್ವಾಡೀಸ್, ಆಮೇಲೆ ಕರ್ನಾಟಕ ಸ್ಟೈಲ್, ಹುಬ್ಳಿ ಸೈಡ್, ಆಮೇಲೆ ಎಲ್ಲ ಥರದ ಸ್ಯಾರಿಗಳನ್ನ ಹುಟ್ಟಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಆಮೇಲೆ ಈ ಥರ ಸಂಭ್ರಮನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಪ್ರತಿದಿನ ಯೂನಿಫಾರ್ಮಲ್ಲೇ ಬರ್ತಾ ಇದ್ದಿದ್ದು ನೋಡಿ ಬೋರ್ ಅನಿಸ್ತಿತ್ತು. ಅದಕ್ಕೆ
ಹೊಸ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಾವೇ ಹೊಸದಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಪ್ರಿನ್ಸಿಪಲ್ಗೆ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಬರ್ತಿದ್ವಿ, ಸುಮ್ಮನೆ ಕ್ಲಾಸಿಗೆ ಬಂದು ಹೋಗ್ತಿದ್ವಿ. ಇವತ್ತು ಸೀರೆ ಎಲ್ಲ ಹಾಕೊಂಡ್ಬಂದಿದ್ವಿ. ನಮಗೆ ಟ್ರೆಡಿಷ್ನಲ್ ಡೇ ಅಂತ ಮಾಡಿದ್ರು. ನಾವು ಸರ್ ಜೊತೆಗೆಲ್ಲ ರ್ಯಾಂಪ್ ವಾಕ್ ಎಲ್ಲ ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮಗೆ ಸೀರೆ ಹಿಡ್ಕೊಳಕ್ಕೆ ಮನೇಲಿ ಬಿಡಲ್ಲ. ಇದು ಕಾಲೇಜಿಗಂತ ಸೀರೆ ಎಲ್ಲ ಹಾಕೊಂಡ್ಬಂದಿದ್ದೀವಿ. ನಮಗಂತೂ ಹೂವೆಲ್ಲ ಮುಡ್ಕೊಂಬಂದಿವಿ. ಫುಲ್ ಟ್ರೆಡಿಷ್ನಲ್ ಆಗಿ ಕಾಣ್ತಿದ್ವಿ, ಚೆನ್ನಾಗಿ ಕಾಣ್ತಿದ್ವಿ. ಬಳೆ ಸತ ಹಾಕೊಂಡ್ಬಂದಿದ್ದೀವಿ. ಫುಲ್ ಕರ್ನಾಟಕ ಸ್ಟೈಲಾಗಿ ಬಂದಿದ್ವಿ. ನಮ್ಮ ಕಾಲೇಜಿಗೆ ಏನೇ ಫಂಕ್ಷನ್ ಮಾಡಿದ್ರು ಸರ್ಗಳೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಕಾಮರ್ಸ್ ಟೀಚರ್ಸ್ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಹಾಸ್ಟೆಲಲ್ಲಿ ಇರೋದು, ಆದರೆ ರೂಮಲ್ಲಿ ರೆಡಿಯಾಗಿ ಬರಬೇಕಾದ್ರೆ ನಮ್ಮ ಬೇರೆ ಕಾಲೇಜ್ ಹುಡುಗಿರೆಲ್ಲ ಫೀಲ್ ಆಗ್ತಿದ್ದು ನಮ್ಮ ಕಾಲೇಜಲ್ಲಿ ಫಂಕ್ಷನ್ನೇ ಮಾಡಲ್ಲ, ನಿಮ್ಮ ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜ್ ಆದರೂ ಫಂಕ್ಷನ್ ಮಾಡ್ತಾರೆ ಅಂತ. ಹಂಗಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಈ ಕಾಲೇಜಾಗಿ ಈ ಥರ ಫಂಕ್ಷನ್ ಮಾಡ್ತಿದ್ರೆ ಖುಷಿ ಆಗ್ತಾ ಇದೆ. ಗೌರ್ಮೆಂಟ್ ಕಾಲೇಜ್ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಮ್ಮ ಕಾಲೇಜಾಗಿ ಎಲ್ಲ ಲೆಕ್ಚರ್ಸು ಮಾಡಿ ತೋರಿಸ್ತಿದ್ದಾರೆ. ಅದೇ ಥರನೇ ನಮ್ಮ ಗರ್ಲ್ಸ್ಗಳು ಎಲ್ಲರೂ ನಮ್ಮ ಲೆಕ್ಚರ್ಸ್ಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಲೆಕ್ಚರ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಎಂಕರೇಜ್ ಮಾಡ್ಕೊತ ಬರ್ತಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಕಾಲೇಜುಗಳು ಖಾಸಗಿ ಕಾಲೇಜುಗಳಿಗಿಂತ ಏನು ಕಡಿಮೆ ಇಲ್ಲ ಎಂದು ಎಥ್ನಿಕ್ ಡೇ ಆಯೋಜನೆ ಮಾಡಿದ್ದು ವಿದ್ಯಾರ್ಥಿನಿಯರಲ್ಲಿ ಸಂಭ್ರಮ ಇಮ್ಮಡಿಗೊಳ್ಳುವಂತೆ ಮಾಡಿದ್ದಂತೂ ಸತ್ಯ.